ಮಹಾಕಾಲ ದೇವರಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪರಿವಾರ ದೇವತೆಗಳಲ್ಲಿ ನಮ್ಮೆಲ್ಲರ ಬಹುದಿನದ ಕನಸು ಅಥವಾ ಬಹಳ ಆಸೆಯಿಂದ ನಾವು ಕೈಗೆತ್ತಿಕೊಂಡಂತಹ ಒಂದು ಕಾರ್ಯ ಈ ಒಂದು ದೇವಾಲಯ ನಿರ್ಮಾಣ ಮಾಡುವಂತಹದ್ದು. ಇಷ್ಟೊತ್ತಿನವರೆಗೆ ಯಾವುದೂ ಸಹ ನಮ್ಮ ಸಂಕಲ್ಪದಂತೆ ಆಗಲಿಲ್ಲ. ಅರ್ಥಾತ್ ಆ ದೈವಿ ಸಂಕಲ್ಪ ಹೇಗಾದೆಯೋ ಹಾಗಾಗದೆ ನಾವೇನು ಕೈಯಲ್ಲಿ ಬಹಳಷ್ಟು ಸಂಪತ್ತು ಇದ್ದುಕೊಂಡು ಶುರು ಮಾಡಿದಂಥದ್ದಲ್ಲ. ದೇವರ ಪ್ರೇರಣೆ ಇಷ್ಟೊತ್ತಿನವರೆಗೆ ಮುಂದಾಗಿ ಬರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಂತಹದ್ದು ಈ ಒಂದು ದೇವಾಲಯದ ನಿರ್ಮಾಣದ ಕಾರ್ಯ ಆರಂಭವಾಗಿ ಸಮಾಪ್ತಿ ಪರ್ಯಂತವೂ ಸಹ ಮುಂದೂ ಸಹ ಆ ದೇವರ ಅನುಗ್ರಹ ಆಶೀರ್ವಾದ ಹೇಳುವಂತಹದ್ದು ನಮ್ಮ ಮೇಲೆ, ಗ್ರಾಮದ ಮೇಲೆ, ಇಲ್ಲಿ ಇರುವಂತಹ ಬಂದು ಹೋಗುವಂತಹ ಸರ್ವರ ಮೇಲೂ ಇದೇ ರೀತಿಯಲ್ಲಿ ಇರಬೇಕು. ಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಈ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಯಾರ್ಯಾರಿಂದ ಏನೇನು ಯಾವ್ಯಾವ ಕಾಲಕ್ಕೆ ಸಹಾಯ ಸಹಕಾರಗಳು ಒದಗಿ ಬರಬೇಕೋ ಅವರೆಲ್ಲರಿಗೂ ಸಹ ಸರಿಯಾಗಿ ಒಂದು ಪ್ರೇರಣೆಯಾಗಿ ಒದಗಿ ಬರಬೇಕು. ಈ ಕಾರ್ಯಗಳನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ತೊಡಕು ಅನಾಹುತಗಳು ಅಥವಾ ಏನೇ ಒಂದು ಕೈಮೈಗೆ ಪಿಟ್ಟಾಗುವಂತಹದ್ದು ಈ ರೀತಿಯಾದಂತಹದ್ದು ಏನೇ ಒಂದು ಉಪಹತಿಗಳು ಅರ್ಥಾತ್ ಒಂದು ದುರಿತಗಳು ಸಹ ಆಗದೇ ಇದ್ದಂತಹ ರೀತಿಯಲ್ಲಿ ನಮ್ಮೆಲ್ಲವರ ನಿರೀಕ್ಷೆಗಿಂತ ಅತ್ಯಂತ ಸುಂದರವಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯಗಳು ಸಮಾಪ್ತಿ ಆಗುವಂತಹ ರೀತಿಯಲ್ಲಿ ಆ ಎಲ್ಲ ದೈವಾನುದೇವತೆಗಳು ಹರಸಿ ಅನುಗ್ರಹಿಸಬೇಕು. ಆದಷ್ಟು ಶೀಘ್ರದಲ್ಲಿ ಆ ತಾಯಿ ಭಗವತಿ ದೇವಗದ್ದುಗೆಯ ಮೇಲೆ ಇಲ್ಲಿ ಬಂದು ಕೂತ್ಕೊಂಡು ನಮ್ಮೆಲ್ಲವರನ್ನು ಹರಸುವಂತಹ ಒಂದು ಸುದಿನವನ್ನ ಆದಷ್ಟು ಶೀಘ್ರದಲ್ಲಿ ಕಾಣುವಂತಹ ಯೋಗ ಭಾಗ್ಯವನ್ನ ಆ ಭಗವತಿ ಎಲ್ಲ ದೇವಾನುದೇವತೆಗಳು ನಮ್ಮನ್ನ ಕೊಟ್ಟು ಅನುಗ್ರಹ ಮಾಡಿ ಉದ್ಧಾರ ಮಾಡಿ ನಡೆಸಿಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೈ ಮುಗಿದ್ಬಿಡಿ. ಪ್ರಾರ್ಥನಾ ಸಮರ್ಪ